ನೆರೆ ರಾಷ್ಟ್ರ ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ. ಅದರಿಂದ ರೊಚ್ಚಿಗೆದ್ದಿರುವ ಜನ ಅಧ್ಯಕ್ಷ ಗೊಟಬಾಯ ರಾಜಪಕ್ಸ ಅರಮನೆಯಂತಹ ಬಂಗ್ಲೆಗೆ ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕೋದಷ್ಟೇ ಅಲ್ಲ, ಒಳ ನುಗ್ಗಿ ಮಹಡಿ ಮೇಲೆ ಹತ್ತಿದ್ದಾರೆ. ಈಜುಕೊಳಕ್ಕಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಅಧ್ಯಕ್ಷ ರಾಜಪಕ್ಸೆ ಪದಚ್ಯುತಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇದ್ದು, ಅಧ್ಯಕ್ಷರ ನಿವಾಸಕ್ಕೆ ನುಗ್ಗಿರೋ ಜನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡಿದ್ದಾರೆ. ಮನೆಯಲ್ಲಿದ್ದೆಲ್ಲ ದುಬಾರಿ ವಸ್ತುಗಳನ್ನು ಹೊತ್ತೊಯ್ದಿದ್ದಾರೆ. ಸಾವಿರಾರು ಜನ ಸರ್ಕಾರ ಹಾಗೂ ಗೊಟಬಾಯ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಜನರನ್ನು ನಿಯಂತ್ರಿಸುವುದು ಸೇನೆ ಮತ್ತು ಪೊಲೀಸರಿಗೆ ಸಾಧ್ಯವಾಗ್ತಿಲ್ಲ. ಸದ್ಯ ಅಧ್ಯಕ್ಷ ಗೊಟಬಾಯ ರಾಜಪಕ್ಸೆ ವಿಶೇಷ ವಿಮಾನದಲ್ಲಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಎನ್ನಲಾಗ್ತಿದೆ. ಜನಪ್ರತಿನಿಧಿಗಳ ಮೇಲೂ ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ಸಂಸದ ರಜಿತಾ ಸೇನಾ ರತ್ನೆ ಮೇಲೆ ದಾಳಿ ಮಾಡಿರೋ ವಿಡಿಯೋ ವೈರಲ್ ಆಗಿದ್ದು, ಸಂಸದರನ್ನ ಥಳಿಸಿ ಎಳೆದೊಯ್ತಾ ಇರೋದನ್ನ ವಿಡಿಯೋದಲ್ಲಿ ನೋಡಬಹುದು. ದಂಗೆ ಎದ್ದಿರೋ ಜನರಿಗೆ ಶ್ರೀಲಂಕಾ ಕ್ರಿಕೆಟಿಗರು ಸಾಥ್ ಕೊಟ್ಟಿದ್ದಾರೆ. ಕುಮಾರ ಸಂಗಕ್ಕರ ಸೇರಿದಂತೆ ಹಲವರು ಟ್ವೀಟ್ ಮಾಡಿ ಬೆಂಬಲ ಕೊಟ್ಟಿದ್ರೆ ಸನತ್ ಜಯಸೂರ್ಯ ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಮರನಾಥನ ಸನ್ನಿಧಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ಜಮ್ಮು ಕಾಶ್ಮೀರದ ಅಮರನಾಥ ಯಾತ್ರೆ ವೇಳೆ ಮೇಘಸ್ಫೋಟವಾಗಿದ್ದು 17 ಯಾತ್ರಾರ್ಥಿಗಳು ಕೊಚ್ಚಿ ಹೋಗಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಮೇಘಸ್ಫೋಟದಿಂದಾಗಿ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಬೇಸ್ ಕ್ಯಾಂಪಲ್ಲಿದ್ದ ಯಾತ್ರಾರ್ಥಿಗಳು ಕೊಚ್ಚಿ ಹೋಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಹೆಲಿಕಾಪ್ಟರ್ಗಳ ಮೂಲಕ ಸೇನೆ ಮತ್ತು ಎನ್ಡಿಆರ್ಎಫ್ ಶೋಧ ನಡೆಸುತ್ತಿದೆ. ಇನ್ನು ಸಿಲುಕಿರುವ ಕನ್ನಡಿಗರಿಗಾಗಿ ಹೆಲ್ಪ್ ಲೈನ್ ತೆರೆಯಲಾಗಿದೆ. ಅಮರನಾಥದಲ್ಲಿ ಸಿಲುಕಿದ್ದ ಮೈಸೂರಿನ 10 ವಕೀಲರು ಸುರಕ್ಷಿತವಾಗಿ ದೆಹಲಿ ತಲುಪಿದ್ದಾರೆ. ಶಿವಮೊಗ್ಗದ 15 ಮಂದಿ ಅಮರನಾಥ ಹೆಲಿಪ್ಯಾಡ್ನಲ್ಲಿ ಸುರಕ್ಷಿತವಾಗಿದ್ದರೆ ಬೀದರ್ನ 5 ಸುರಕ್ಷಿತವಾಗಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ. ಶೀಘ್ರವೇ ಎಲ್ಲರನ್ನೂ ಕರ್ನಾಟಕಕ್ಕೆ ವಾಪಸ್ ಕರೆತರಲು ಸಿದ್ಧತೆ ನಡೆದಿದೆ. ಅಮರನಾಥ ಯಾತ್ರೆಗೆ ಹೋಗಿದ್ದ ಶಿವಮೊಗ್ಗದ ಪಾಲಿಕೆ ಸದಸ್ಯೆ ಸುರೇಖಾ ಬಗ್ಗೆ ಅವರ ಪತಿ ಮುರಳೀಧರ್ ಮಾಹಿತಿ ಕೊಟ್ಟಿದ್ದಾರೆ. ಸುರೇಖಾ ಸೋಮವಾರ ದಿನ ಸುರೇಖಾ ಮುರಳೀಧರು ಮತ್ತು ಧನಲಕ್ಷ್ಮಿ ಗಿರೀಶ್ ಅವ್ರ ಮಿಸಸ್ ಜಯಶ್ರೀ ಗಿರೀಶು ಮತ್ತು 15 ಜನ ಲೇಡೀಸು, ಉಷಾ ಅರುಣ್ ಅಂತ, ಅರುಣ್ ಡಾಕ್ಟ್ರು ಮಿಸ್ಸಸ್ಸು, ಮತ್ತು ಡಾಕ್ಟ್ರು ಚಿದಾನಂದಯ್ಯ ಅನ್ನೋರು ಮಿಸ್ಸಸ್ಸು ಶುಭಾ ಚಿದಾನಂದ ಅಂತ 15 ಜನ ಮಹಿಳಾ ತಂಡ ಸೋಮವಾರ ಹೋದರು. ಬುಧವಾರ ದಿನ ವೈಷ್ಣೋದೇವಿ ಯಾತ್ರೆ ಮುಗಿಸ್ಕೊಂಡು ಮೊನ್ನೆ ದಿನ ಅಮರನಾಥ್ ಬೇಸ್ ಕ್ಯಾಂಪ್ ಹತ್ರ ಇದ್ದರು, ಪೆಹಲ್ಗಾಮಲ್ಲಿ ಇದ್ದರು. ಆ್ಯಕ್ಚುಲಿ ನಿನ್ನೆ ಅವ್ರು ಹೋಗಬೇಕಾಗಿತ್ತು. 6 ಮತ್ತು 7ನೇ ತಾರೀಕಿನವರಿಗೆ ಅಮರನಾಥಿಗೆ ಮೇಲ್ ಬಿಡ್ತಾ ಇದ್ರಂತೆ. ಹಾಗಾಗಿ ಇವ್ರಿಗೆ ಇವತ್ತು ಶೆಡ್ಯೂಲ್ ಇತ್ತು. ನಿನ್ನೆ ಸಾಯಂಕಾಲ ಸ್ವಲ್ಪ ಮಳೆ ಬಂತು ಅಂತ ಇವ್ರ ಶೆಡ್ಯೂಲ್ ನಿಲ್ಲಿಸಿದ್ರಂತೆ. ಇವತ್ತು ಹೋಗೋದಿತ್ತು. ಅಷ್ಟರಲ್ಲಿ ದುರ್ಘಟನೆ ಆಗಿದೆ. ದೇವ್ರ ದಯದಿಂದ ಎಲ್ಲ ಸೇಫ್ ಆಗಿದ್ದಾರೆ. ಬೇರೆ ಜನ ಎಲ್ಲ ಅಮರನಾಥ ಯಾತ್ರೆಗೆ ಹೋದವರ ರಕ್ಷಣೆ ಮಾಡಲಾಗ್ತಿದೆ. ಯಾತ್ರಾರ್ಥಿಗಳ ಜೊತೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಅಮರನಾಥ ಯಾತ್ರೆಯ ಮೇಘ ಸ್ಫೋಟದಿಂದ ಹಲವಾರು ಜನ ಎಲ್ಲ ಸುಮಾರು 15 ಜನ ಈಗಾಗಲೇ ಮರಣ ಹೊಂದಿರುವಂಥ ಸುದ್ದಿ ಬಂದಿದೆ. ಸಾಮಾನ್ಯವಾಗಿ ವರ್ಷ ಕನ್ನಡಿಗರು ಕೂಡ ಅಮರನಾಥ ಯಾತ್ರೆಗೆ ಹೋಗ್ತಾರೆ. ಹೆಲ್ಪ್ಲೈನಲ್ಲಿ ಈಗಾಗಲೇ ಸುಮಾರು ಒಂದು 15-20 ಜನ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಅವ್ರ ಲೊಕೇಶನ್ ಎಲ್ಲ ಹೇಳಿದ್ದಾರೆ. ರೆಸ್ಕ್ಯೂ ಆಪರೇಷನ್ ಏನು ಬೇಕು ಎಲ್ಲವೂ ಕೂಡ ಮಾಡ್ತೀವಿ. ಕೇಂದ್ರ ಸರ್ಕಾರ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಇಂಡಿಯನ್ ಟಿಬೇಟಿಯನ್ ಫೋರ್ಸ್ ಎಲ್ಲರೂ ಕೂಡ ಅದರಲ್ಲಿ ತೊಡಗಿದ್ದಾರೆ. ಯಾರಾದರೂ ಎಲ್ಲಾದರೂ ಏನಾದರೂ ಸುದ್ದಿ ಬಂದರೆ ನಮ್ಮ ಹೆಲ್ಪ್ಲೈನ್ಗೆ ಕರೆಯನ್ನು ಕೊಟ್ಟರೆ ಕೂಡಲೇ ಅವ್ರು ರೆಸ್ಕ್ಯೂ ಮಾಡೋಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ.
ಕಲಬುರಗಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಸುರಿತಾ ಇರುವ ಮಳೆಯಲ್ಲಿಯೇ ಬಸ್ಗಾಗಿ ಪ್ರತಿಭಟನೆ ಮಾಡಿದ್ದಾರೆ. ಯಡಗ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕಾಚೂರು ಬಳಿ ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ವಿದ್ಯಾರ್ಥಿಗಳು ಶಾಲೆ ಮುಗಿಸಿ ಮನೆಗೆ ಹೋಗಲು ಕಾಯ್ತಾ ಇದ್ರು. ಅದೇ ಸಮಯಕ್ಕೆ ಮಳೆಯೂ ಬಂದಿದ್ದರಿಂದ ಕೆರಳಿದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಮಳೆಯಲ್ಲಿ ನೆಂದ 4 ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೇಡಂ ಶಾಸಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಕ್ಷೇತ್ರದಲ್ಲೇ ಈ ಸಮಸ್ಯೆ ತಲೆದೋರಿದ್ದು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕುಂದಾಪುರದಿಂದ ಸೇಡಂಗೆ ಬರ್ತೀವಿ, ಆದ್ರೆ ನಮಗೆ ಬಸ್ ಕರೆಕ್ಟ್ ಟೈಮಿಗೆ ಬರಲಾಗ್ಯದ. ಇನ್ನ ಲೇಟ್ ಮಾಡಿ ಹೊಂಟಿ ಸಲುವಾಗಿ ನಮ್ಗೆ 2 ಕ್ಲಾಸ್ ಮಿಸ್ ಅಲ್ಲತ್ತ. ನಾವು ಏನು ಮಾಡಬೇಕು, ಹೋಗಿ ಕಾಲೇಜ್ಗೆ ಹೋದ್ರೆ ಎಲ್ಲ. ಶಿವಮೊಗ್ಗ ಜಿಲ್ಲೆಯ ಯಡವತ್ತಿ ಬಸ್ ನಿಲ್ದಾಣಕ್ಕೆ ಟಾರ್ಪಲ್ ಹೊದಿಕೆ ಹಾಕಲಾಗಿದೆ. ಕನ್ನಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಗ್ರಾಮದಲ್ಲಿ ಹೊಸ ಬಸ್ ನಿಲ್ದಾಣವಂತೂ ನಿರ್ಮಿಸುತ್ತಿಲ್ಲ. ಅನುದಾನ ಕೊರತೆ ಅಂತ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾಲಹರಣ ಮಾಡುತ್ತಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಮಳೆಯಿಂದ ರಕ್ಷಣೆ ಪಡೆಯಲು ಟಾರ್ಪಲಿನ್ ಹೊದಿಕೆ ಹಾಕಿ ಬಸ್ ಸ್ಟ್ಯಾಂಡ್ ನಿರ್ಮಿಸಿದ್ದಾರೆ. ಯಡವತ್ತಿ, ಕರಿನಮನೆ, ಹುಯಿಗೆ ಹಕ್ಕಲು ಸೇರಿದಂತೆ ಅನೇಕ ಗ್ರಾಮಕ್ಕೆ ಹೋಗಕ್ಕೆ ಇಲ್ಲಿಂದಲೇ ಬಸ್ ಹತ್ತಬೇಕು. ಇದೇ ಕಾರಣಕ್ಕೆ ಟಾರ್ಪಲಿನ್ ಹೊದಿಕೆಯ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ. ನಾವು ಬಾರಿ ಸರಿ ಎಲ್ಲರಿಗೂ ಹೋಗಿ ಹೇಳಿವಿ. ಈಗ ನಮ್ಮೂರಲ್ಲಿ ಹೆಚ್ಚು ಕಡಿಮೆ ಒಂದು 8ರಿಂದ 10 ಮಕ್ಳು ಇರ್ಬೋದಣ್ಣ. ಆಮೇಲೆ ಏನು ಗೊತ್ತನಾ, ಈಗ ನಾವು ಮಕ್ಕಳನ್ನ ತಂದು ಇಲ್ಲಿ ಬಿಡ್ತೀವಿ, ಅವ್ರಿಗೆ ಇಲ್ಲಿ ನಿಲ್ಲಕ್ಕೆ ಅವ್ರು ಕೂಡ ಹಿಡಿದು ನಿಲ್ಬೇಕು. ನಾವು ಎಲ್ಲ ಟೈಮ್ ಕೊಪ್ಪಳ ತಾಲೂಕಿನ ಮಹಮ್ಮದ್ ನಗರದಿಂದ ಬಂಡಿ ಹರ್ಲಾಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಳೆ ಬಂದ್ರೆ ಸಾಕು ಕೆಸರು ಗದ್ದೆಯಾಗುತ್ತೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಇವತ್ತು ರಸ್ತೆಯಲ್ಲಿ ಭತ್ತ ನಾಟಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆ ಕಳೆದ 15 ವರ್ಷಗಳಿಂದ ಡಾಮರ್ ಕಂಡಿಲ್ಲ. 10 ವರ್ಷಗಳ ಹಿಂದೆ 12 ಲಕ್ಷ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಮಾಡಿದ್ದು ಬಿಟ್ರೆ ಯಾವುದೇ ಕೆಲಸ ಆಗಿಲ್ಲ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಜನರು ಇದೇ ರಸ್ತೆಯಲ್ಲಿನ ಹಳ್ಳಕೊಳ್ಳ ದಾಟಿಕೊಂಡು ಊರು ಸೇರಬೇಕಿದೆ. ಬೀದರ್ನ ಒಳಕೋಟೆಯಲ್ಲಿ ಮಂಗಗಳ ಹಾವಳಿ ಮಿತಿಮೀರಿದೆ. ಗ್ರಾಮದ 6 ಜನರ ಮೇಲೆ ಮಂಗಗಳು ದಾಳಿ ಮಾಡುವ ಮೂಲಕ ಭಯ ಹುಟ್ಟಿಸಿವೆ. ಅದರಲ್ಲೂ ಈ ಮಂಗಗಳು ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿವೆ. ಮನೆ ರಸ್ತೆಯಲ್ಲಿ ಓಡಾಡುವವರ ಮೇಲೆ ಏಕಾಏಕಿ ದಾಳಿ ಮಾಡಿ ಗಾಯಗೊಳಿಸುತ್ತಿವೆ. ಕಪಿರಾಯನ ಹುಚ್ಚಾಟಕ್ಕೆ ಬೇಸತ್ತ ಗ್ರಾಮಸ್ಥರು ಕೈಯಲ್ಲಿರುವ ಕೋಲ್ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಅದರಿಂದ ಪುಂಡ ಮಂಗವನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ಅರ್ಜಿ ತೆಕ್ಕೊಲ್ಲಕಂತ ಹೊರಗೆ ಬಂದಿದೆ. ಮೇಲೆ ತಗೊಂಡ ಮೇಲೆ ಉಳಿದ ಅದು ದಂದಂತ ಆಚೆ ಕಾಲಿಗೆ ಹರಿಬಿದ್ದದ.